ನಮಸ್ಕಾರ ಬಾಂಧವರೇ, ನಾನು ನಕಾಶೆಯಲ್ಲಿರ್ತಕ್ಕಂಥ ವಿವಿಧ ಕರಾರುಗಳು ಮತ್ತು ಚಿಹ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇವತ್ತು ನಾನು ರೈಲ್ವೆ ಹಳಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಒಂದು ಗ್ರಾಮ ನಕಾಶೆ ಆಗಿದ್ದರೆ ಇದು ರೈಲ್ವೆ ಹಳಿಯಾಗಿರುತ್ತೆ. ಇದನ್ನು ಈ ರೀತಿ ಗುರುತಿಸಲಾಗಿದೆ. ಮೊದಲಿಗೆ ಭಾರತ ಸಮೃದ್ಧ ದೇಶವಾಗಿತ್ತು. ಮಳೆ ಬೆಳೆ ಚೆನ್ನಾಗಾಗ್ತಾ ಇತ್ತು. ಜನರು ಕೃಷಿಯನ್ನೇ ಅವಲಂಬಿಸಿ ಸುಂದರವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಭೂಕಂದಾಯದಿಂದ ರಾಜರುಗಳು ಆಳ್ವಿಕೆ ನಡೆಸ್ತಾ ಇದ್ರು. ದೇವಸ್ಥಾನ, ಗುಡಿ ಗೋಪುರ, ದೇವರಲ್ಲಿ ಅಪಾರ ನಂಬಿಕೆ ಇತ್ತು. ಮುತ್ತು ರತ್ನಗಳನ್ನು ಬೀದಿಗಳಲ್ಲಿ ಮಾರಾಟ ಮಾಡ್ತಾ ಇದ್ರು. ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷರು ಇಲ್ಲಿಯ ಸಂಪತ್ತು ಐಶ್ವರ್ಯ ಕಂಡು ಬೆರಗಾದರು. ಇಲ್ಲಿ ಆಡಳಿತ ನಡೆಸಲೇಬೇಕು ಮತ್ತು ಸಂಪತ್ತನ್ನು ಸಂಗ್ರಹಿಸಿ ಸಾಗಿಸಬೇಕು ಅಂತ ಮಸಲತ್ತು ಮಾಡಿ ಕುತಂತ್ರದಿಂದ ಒಳಸಂಚು ಮಾಡಿ ಅಧಿಕಾರಕ್ಕೆ ಬಂದರು. ಇವರು ಆಡಳಿತ ಪ್ರಾರಂಭ ಮಾಡಿದ ನಂತರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮ ಅನುಕೂಲಕ್ಕೆ ಮಾಡಿಕೊಂಡರು. ಈ ಪೈಕಿ ರೈಲ್ವೆನೂ ಸಹ ಒಂದು. 1853ರಲ್ಲಿ ಮೊದಲ ಬಾರಿಗೆ ರೈಲನ್ನು ಭಾರತದಲ್ಲಿ ಪ್ರಾರಂಭ ಮಾಡ್ತಾರೆ. ನಂತರ ರೈಲ್ವೆನ ಸೇವೆಯನ್ನು ನಾಡಿನಾದ್ಯಂತ ವಿಸ್ತರಣೆ ಮಾಡ್ತಾರೆ. ರೈಲ್ವೆಗಳನ್ನು ಹೊಸದಾಗಿ ಹಾಕಿಸ್ತಾರೆ. ಮೂಲಭೂಮಿಯ ಸಮಯದಲ್ಲಿ ರೈಲ್ವೆ ಹಳಿ ಇರ್ತಕ್ಕಂಥ ಪ್ರದೇಶವನ್ನು ಹಾಗೆಯೇ ಗುರುತಿಸಿ ಕಾಯ್ದಿರಿಸಲಾಗಿದೆ. ಈ ಒಂದು ಪ್ರದೇಶಕ್ಕೆ ಯಾವುದೇ ಒಂದು ಸರ್ವೆ ನಂಬರ್ ನೀಡಿರಲಿಲ್ಲ. ನಂತರ ಕಾಲಕ್ಕೆ ತಕ್ಕಂತೆ ರೈಲ್ವೆ ಪ್ರದೇಶವನ್ನು ಅಭಿವೃದ್ಧಿಪಡಿಸಿದ್ರು ಮತ್ತು ಅಗಲೀಕರಣ ಮಾಡಿದರು. ಈ ಸಂದರ್ಭದಲ್ಲಿ ಸರ್ವೆ ನಂಬರ್ನಲ್ಲಿ ಜಮೀನನ್ನು ಉಪಯೋಗಿಸಿಕೊಂಡು ಅದಕ್ಕೆ ವಜಾ ಟಿಪ್ಪಣಿಯನ್ನು ಮಾಡಿದರು. ಇತ್ತೀಚೆಗೆ ಭೂಸ್ವಾಧೀನವಾಗಿರುವ ಜಮೀನುಗಳಲ್ಲಿ ಜಂಟಿ ಕಾರ್ಯ ನಡೆಸಿ ಈಗಾಗಲೇ ಪರಿಹಾರವನ್ನು ಸಹ ನೀಡಲಾಗಿದೆ. ಆದರೆ ಗ್ರಾಮ ನಕ್ಷೆಯಲ್ಲಿ ಇನ್ನೂ ಗುರುತಿಸಿದ ಈ ಕೆಲಸ ಮಾಡಲಿಕ್ಕಾಗಿದೆ. ಎರಡು ರೈಲ್ವೆ ಹಳಿಗಳ ನಡುವಿನ ಅಂತರವನ್ನು ಆಧಾರವಾಗಿಟ್ಕೊಂಡು ರೈಲ್ವೆನಲ್ಲಿ 3 ಭಾಗಗಳನ್ನ ಮಾಡಿದೆ. ಮೊದಲನೇದಾಗಿ ನ್ಯಾರೋ ಗೇಜ್. ಇದು ಒಂದು ಹಳಿಯಿಂದ ಇನ್ನೊಂದು ಹಳಿಗೆ 0.726 ಮೀಟರ್ ಇರುತ್ತೆ. ಮೀಟರ್ ಗೇಜು 2 ಹಳಿಗಳ ಮಧ್ಯೆ 1 ಮೀಟರ್ ಇರುತ್ತೆ. ಬ್ರಾಡ್ ಗೇಜ್ ಇದು 2 ಹಳಿಗಳ ನಂತರ 1.676 ಮೀಟರ್ಸ್ ಇರುತ್ತೆ. ಈ ಮೀಟರ್ ಗೇಜ್ ಮತ್ತು ಬ್ರಾಡ್ ಗೇಜನ್ನು ಯಾವ ರೀತಿ ಗುರುತಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೀಟರ್ ಗೇಜ್ ಇದ್ದರೆ ಈ ರೀತಿ ನಕಾಶೆಯಲ್ಲಿ ಗುರುತು ಮಾಡ್ತಾರೆ. ಮಧ್ಯದಲ್ಲಿ RS ಅಂದರೆ ರೈಲ್ವೆ ಸ್ಟೇಷನ್ ಅಂತ ಬರೀತಾರೆ. ಒಂದು ವೇಳೆ ಅದು ಬ್ರಾಡ್ ಗೇಜ್ ಆಗಿತ್ತು ಅಂತಂದರೆ ಈ ರೀತಿ ನಕಾಶೆಯಲ್ಲಿ ಗುರುತಿಸ್ತಾರೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಫೇಸ್ಬುಕ್, ಯೂಟ್ಯೂಬ್, ಥ್ರೆಡ್ಸ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನಮಸ್ಕಾರ.